ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಿಶಾ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ದಸರಾ ಹಬ್ಬದ ಬಗ್ಗೆ ಪುಟ್ಟ ಪ್ರಬಂಧ ಯಾವ ರೀತಿ ಹೇಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ಟಚ್ ಮಾಡಿ. ಭಾರತದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬಗಳಲ್ಲಿ ದಸರಾ ಕೂಡ ಒಂದು. ಇದನ್ನು ವಿಜಯದಶಮಿ ಎಂದು ಕರೆಯುತ್ತಾರೆ. ಇದರ್ಥ ವಿಜಯದ 10ನೆಯ ದಿನ. ಹಿಂದೂ ಕ್ಯಾಲೆಂಡರ್ನಲ್ಲಿ ಅಶ್ವಿನ್ ತಿಂಗಳ 10ನೆಯ ದಿನದಂದು ದಸರಾವನ್ನು ಆಚರಿಸಲಾಗುತ್ತದೆ. ಇದು ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಬರುತ್ತದೆ. ದುಷ್ಟರ ವಿರುದ್ಧ ಒಳ್ಳೆಯದ ವಿಜಯವನ್ನು ಸ್ಮರಿಸುತ್ತದೆ ದಸರಾ. ಶ್ರೀರಾಮನು ರಾಕ್ಷಸ ರಾಜ ರಾವಣನನ್ನು ಸೋಲಿಸಿದ ದಿನ. ರಾವಣನು ಭಗವಾನ್ ರಾಮನ ಹೆಂಡತಿ ಸೀತೆಯನ್ನು ಅಪಹರಿಸಿ ಲಂಕಾದ ತನ್ನ ರಾಜ್ಯಕ್ಕಾಗಿ ಕರೆದೊಯ್ದನು. ಭಗವಾನ್ ರಾಮನು ರಾವಣನ ವಿರುದ್ಧ 10 ದಿನಗಳ ಯುದ್ಧವನ್ನು ನಡೆಸಿದನು ಮತ್ತು ಅಂತಿಮವಾಗಿ ಅವನನ್ನು ಸೋಲಿಸಿದನು. ಭಾರತಾದ್ಯಂತ ದಸರಾವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಜನರು ತಮ್ಮ ಮನೆ ಮತ್ತು ಕಚೇರಿಗಳನ್ನು ಹೂಗಳು ಮತ್ತು ದೀಪಗಳಿಂದ ಅಲಂಕರಿಸುತ್ತಾರೆ. ಅವರು ಹೊಸ ಬಟ್ಟೆ ಮತ್ತು ಆಭರಣಗಳು ಸಹ ಖರೀದಿಸುತ್ತಾರೆ. ದಸರಾ ದಿನದಂದು ಜನರು ದೇವಸ್ಥಾನಗಳಿಗೆ ಹೋಗಿ ಶ್ರೀರಾಮನನ್ನು ಪ್ರಾರ್ಥಿಸುತ್ತಾರೆ. ರಾವಣನ ಮೇಲೆ ರಾಮನ ವಿಜಯದ ಕಥೆಯನ್ನು ಹೇಳುವ ಸಾಂಪ್ರದಾಯಿಕ ನಾಟಕವಾದ ಶ್ರೀಲೀಲಾವನ್ನು ಅವರು ವೀಕ್ಷಿಸುತ್ತಾರೆ. ಸಂಜೆ ರಾವಣ ಪ್ರತಿಕೃತಿ ದಹನವನ್ನು ವೀಕ್ಷಿಸಲು ಜನರು ತೆರೆದ ಮೈದಾನದಲ್ಲಿ ಸೇರುತ್ತಾರೆ. ಇದು ಕೆಟ್ಟದರ ಮೇಲೆ ಒಳ್ಳೆಯದ ವಿಜಯವನ್ನು ಸಂಕೇತಿಸುತ್ತದೆ. ಪ್ರತಿಕೃತಿ ದಹಿಸಿದ ನಂತರ ಜನರು ಪರಸ್ಪರ ಸಿಹಿ ಮತ್ತು ಉಡುಗೊರೆಗಳನ್ನು ಹಂಚಿದರು. ದಸರಾ ಆಚರಣೆ ಮತ್ತು ಕುಟುಂಬ ಕೂಟಗಳ ಸಮಯವಾಗಿದೆ. ಕೆಟ್ಟದಕ್ಕಿಂತ ಒಳಿತಿನ ಮಹತ್ವವನ್ನು ಪ್ರತಿಬಿಂಬಿಸುವ ಮತ್ತು ಒಳ್ಳೆಯದ ವಿಜಯವನ್ನು ಆಚರಿಸುವ ಸಮಯ ಇದು. ಭಾರತದ ವಿವಿಧ ಭಾಗಗಳಲ್ಲಿ ದಸರಾವನ್ನು ಆಚರಿಸುವ ಕೆಲವು ವಿಧಾನಗಳು ಇಲ್ಲಿವೆ. ಉತ್ತರ ಭಾರತದಲ್ಲಿ ಜನರು ದಸರಾ ದಿನದಂದು ರಾವಣ, ಮೇಘನಾಥ್ ಮತ್ತು ಕುಂಭಕರ್ಣರ ಪ್ರತಿಕೃತಿಗಳನ್ನು ಸುಡುತ್ತಾರೆ. ದಕ್ಷಿಣ ಭಾರತದಲ್ಲಿ ಜನರು ಸಾಂಪ್ರದಾಯಿಕ ನೃತ್ಯಗಳು ಮತ್ತು ಸಂಗೀತವನ್ನು ಪ್ರದರ್ಶಿಸುವ ಮೂಲಕ ದಸರಾವನ್ನು ಆಚರಿಸುತ್ತಾರೆ. ಪೂರ್ವ ಭಾರತದಲ್ಲಿ ಜನರು ದೇವಸ್ಥಾನಗಳಿಗೆ ಭೇಟಿ ನೀಡುವ ಮೂಲಕ ಮತ್ತು ಭಗವಾನ್ ರಾಮನಿಗೆ ಪ್ರಾರ್ಥನೆ ಸಲ್ಲಿಸುವ ಮೂಲಕ ದಸರಾವನ್ನು ಆಚರಿಸುತ್ತಾರೆ. ಪಶ್ಚಿಮ ಭಾರತದಲ್ಲಿ ಜನರು ರಾಮಲೀಲಾ ಪ್ರದರ್ಶನಗಳನ್ನು ಆಯೋಜಿಸುವ ಮೂಲಕ ಮತ್ತು ರಾವಣನ ಪ್ರತಿಕೃತಿ ದಹನವನ್ನು ವೀಕ್ಷಿಸುವ ಮೂಲಕ ದಸರಾವನ್ನು ಆಚರಿಸುತ್ತಾರೆ. ದಸರಾ ನಿಜವಾದ ರಾಷ್ಟ್ರೀಯ ಹಬ್ಬವಾಗಿದ್ದು, ಇದನ್ನು ಭಾರತದಲ್ಲಿ ಎಲ್ಲ ಧರ್ಮಗಳು ಮತ್ತು ಸಮುದಾಯಗಳ ಜನರು ಆಚರಿಸುತ್ತಾರೆ. ಇದು ಆಚರಣೆ, ಕುಟುಂಬ ಕೂಟಗಳು ಮತ್ತು ಕೆಟ್ಟದಕ್ಕಿಂತ ಒಳ್ಳೆಯದ ಮಹತ್ವವನ್ನು ಪ್ರತಿಬಿಂಬಿಸುವ ಸಮಯವಾಗಿದೆ.